ಹಲೋ, ನಾನು ಮ್ಯಾನ್ ಪವರ್ ಏಜೆನ್ಸಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ನೀವು ಪಾರ್ಟ್ ಟೈಮ್ ಜಾಬ್ಗೆ ಅಪ್ಲೈ ಮಾಡಿದ್ರಲ್ವಾ? ಹಾಂ ಹೌದು ಸರ್. ಐ ಹ್ಯಾವ್ ಜಾಬ್ ಫಾರ್ ಯು. ಓಕೆ. ಅದು ನೀವು ಪಬ್ಬಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಪಬ್ಬಲ್ಲ, ಬೇರೆ ಯಾವ ಕೆಲಸನೂ ಇಲ್ವಾ? ಡೋಂಟ್ ವರಿ ಮೇಡಮ್, ನೀವು ಸರ್ವ್ ಮಾತ್ರ ಮಾಡಬೇಕಾಗಿ ಬರುತ್ತೆ. ಪೇಮೆಂಟ್ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ತೀರಲ್ವಾ? 35 lakhs? ಅದಕ್ಕಿಂತ ಜಾಸ್ತಿ ಆದರೂ ಆಗ್ಬೋದು. ಲೇಟ್ ಮಾಡೋದಷ್ಟು ನಿಮಗೆ ತೊಂದರೆ. ಹಲೋ ಮೇಡಮ್, ನಿಮ್ಮನ್ನೇ ಕೇಳ್ತಿರೋದು. ಓಕೆ ಸರ್, ಐಲ್ ಡೂ ಇಟ್. ಓಕೆ. ನಾನು ಹೇಳಿದ ಕೆಲಸ ಆಯ್ತಾ? ಅವಳು ಕೆಲಸ ಮಾಡೋಕ್ಕೆ ಒಪ್ಕೊಂಡಿದ್ದಾಳೆ. ಫೈನ್. ಸಂಜನೆ ಓಡಾಡುವ. ಯಶ್. ಹೆಲೋ ಎವ್ರಿವನ್. ಥ್ಯಾಂಕ್ ಯು ಸಂಜನೆ. ಮತ್ತೆ ಹೇಗಿದ್ದೀರಪ್ಪ ಎಲ್ಲರೂ? ಎಷ್ಟು ದಿನ ಆಯ್ತು ನೋಡಿ. ಹೆಂಗೂ ಇದೆಯಾ ಮಗ? ಸೂಪರ್. ನೀನು? ನಾನು ಸೂಪರ್ ಮಗ. ಅಕಾಡೆಮಿಲಿ ಇದ್ದಾಗ ನೀನು ಸೂಪರ್ ಇತ್ತು ಅಂತ ನನಗೆ ಹೇಳೇ ಇಲ್ಲ. ಹೇಳಿದ್ರೆ ಏನು ಮಾಡ್ತಿದ್ದೆ? ನಾನು ಮಾಡೋ ಫಿಲಮ್ಗೆ ಪ್ರೊಡ್ಯೂಸರ್ ಮಾಡಿಬಿಡ್ತಿದ್ದೆ. ರೇ ಅವನ ಬಗ್ಗೆ ಬಿಡಿ. ಇದ್ರು ನಿಮ್ಮ ಫ್ರೆಂಡ್ಸ್ ಬಗ್ಗೆ ಸ್ವಲ್ಪ ಹೇಳಪ್ಪ. ನ್ಯೂಸಲ್ಲೆಲ್ಲ ನಿಮ್ಮದೇ ಸುದ್ದಿ ಬರ್ತಿದೆ. ಮತ್ತೆ ಮ್ಯಾರೇಜ್ ಆವಾಗ ಲಗ್ನಪತ್ರಿಕೆ ಯಾವಾಗ ಕೊಡ್ತೀಯಾ? ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ವಿ ಬೋತ್ ಆಫ್ ಫ್ರಮ್ ಬಿಗ್ ಫ್ಯಾಮಿಲೀಸ್ ಅಲ್ವಾ, ಅದಕ್ಕೆ ಡೆಸ್ಟಿನೇಷನ್ ವೆಡ್ಡಿಂಗ್ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಡೆಫಿನೆಟ್ ಆಗು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೇ ಮಾಡ್ತೀವಿ. ಮತ್ತೆ ನ್ಯೂಸಲ್ಲಿ ಹಾಕಿದ್ರು ನೆಕ್ಸ್ಟ್ ಮಂತ್ ನಿನ್ನ ಮದುವೆ ಅಂತ. ಈ ಮೀಡಿಯಾ ಅವ್ರಿಗೆ ಗೊತ್ತಲ್ಲ, ಸುಮ್ಮನೆ ಬ್ರೇಕಿಂಗ್ ನ್ಯೂಸ್ ಅಂತ ಏನೇನೋ ಹಾಕ್ತಾ ಇರ್ತಾರೆ. ಸದ್ಯಕ್ಕೆ ಮ್ಯಾರೇಜ್ ಎಲ್ಲ ಏನು ಪ್ಲ್ಯಾನ್ ಇಲ್ಲ. ಪ್ಲೀಸ್ ಹ್ಯಾವ್ ಇಟ್. ಗುರು, ಯಾಕೆ ಹೀಗೆ ಮಾಡ್ತಾ ಇದೆಯಾ? ಸ್ವಲ್ಪನಾದರೂ ಜನರ ಮುಂದೆ ನನಗೆ ಸಪೋರ್ಟ್ ಮಾಡಿ ಮಾತಾಡ್ಬೋದಲ್ವಾ? ಯಾಕೆ ಹೀಗೆ ಮರ್ಯಾದೆ ಕಳಿತಿದ್ಯಾ? ನಾನು ನಿಮ್ಗೆ ಮುಂಚೆನೇ ಹೇಳಿದ್ದಲ್ವಾ, ಮದುವೆ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಐ ನೀಡ್ ಸಮ್ ಟೈಮ್ ಅಂತ. ಗುರು, ನೀನಿನ್ನೂ ಆ ಜಾನ್ವಿನ ಮರ್ತಿಲ್ಲ ಅಲ್ವಾ? ಜಾನ್ವಿ ಬಗ್ಗೆ ನಿಮಗೆ ಗೊತ್ತು? ನನಗೆ ನಿಮ್ಮಿಬ್ಬರ ವಿಷಯ ಚೆನ್ನಾಗೇ ಗೊತ್ತು. ಇನ್ನೂ ಆ ಜಾನ್ವಿ ನಿನ್ನ ಮನಸ್ಸಲ್ಲೇ ಇದ್ದಾಳೆ ಅಂತ. ಎಸ್, ನನ್ನ ಮನಸ್ಸಲ್ಲಿ ಅವಳೇ ಇದ್ದಾಳೆ. ಬಟ್ ಆಸ್ ಅ ಚೀಟರ್. ಹೇ ಜಾನ್ವಿ, ನೀನೇನಿಲ್ಲಿ?